ಇದಕ್ಕಿನ್ನ ಒಬ್ರು ಫ್ರೀ ಬೀಸ್ ಯಾರು ಕೊಡಲ್ಲ. ಪಾರ್ಟಿನೇ ಫ್ರೀ ಬೀಸ್ ಮಾಡ್ಬಿಟ್ಟಿದ್ದೀನಿ ನಾನು. ಪಾರ್ಟಿನೇ ನಿಮ್ ಕೈ ಕೊಟ್ಬಿಟ್ಟಿದ್ದೀನಿ. ಹೇಳಿ, ನಾನು ಗೆದ್ರೆ ನಿಮ್ಗೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಹೇಳ್ತಿಲ್ಲ. ಪಾರ್ಟಿನೇ ನಿಮ್ ಕೈ ಕೊಟ್ಬಿಟ್ಟಿದ್ದೀನಿ. ಇದಕ್ಕಿನ್ನ ದೊಡ್ಡ ಫ್ರೀ ಬೀಸ್ ಯಾರ ಕೊಡಕ್ ಸಾಧ್ಯನಾ? ರಾಜಕೀಯ ನಡೀತಿರೋದು ಅಲ್ಲಲ್ಲ, ರಾಜಕೀಯ ಹಂಗೆ ನಡೀತಾ ಇರ್ಲಿ. ನಿಮ್ಗದು ಇಷ್ಟ ಆದ್ರೆ ನೀವು ಅಲ್ಲೇ ಇರಿ, ನಾನು ಯಾರನ್ನೂ ಬಲವಂತ ಮಾಡ್ತಿಲ್ಲ. ಓಕೆನಾ? ರಾಜಕೀಯ ಇಷ್ಟ ಆದ್ರೆ, ಕೆಲವು ಪಕ್ಷಗಳು ಇಷ್ಟ ಆದ್ರೆ, ನಿಮ್ಗೆ ಅವ್ರ ಸಿದ್ಧಾಂತ ಇಷ್ಟ ಆದ್ರೆ ನಾನು ಯಾರು ಇಲ್ಲ ಅಂತ ಹೇಳೋದಕ್ಕೆ? ನಂದೊಂದು ಬೇರೆ ಒಂದು ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲ, ಒಂದ್ ಹೇಳ್ತೀನಿ ಕೇಳಿ, ನಾನು ಅದಕ್ಕೆ ಇಂಡಿಪೆಂಡೆಂಟ್, ಸ್ವತಂತ್ರ ಅಂತ ಯಾಕೆ ಹಾಕಿದ್ದೀನಿ ಅಂದ್ರೆ, ಸ್ವತಂತ್ರವಾಗಿ ನೀವು ಯೋಚನೆ ಮಾಡೋರಿಗೆ ಮಾತ್ರ ಇದು. ನಾನು ಕಮೆಂಟ್ಸ್ ನೋಡಿ ನನ್ನ ಅಭಿಪ್ರಾಯ ಬದಲಾಕೊಂತೀನಿ ಅಂದ್ರೆ ನಾನು ಡಿಪೆಂಡೆಂಟ್. ಅರ್ಥ ಆಯ್ತಾ? ನನ್ನ ಕೇಳ್ತಾರೆ, ಸರ್ ನಿಮ್ಮ ಅಭಿಪ್ರಾಯ ಏನ್ ಸರ್ ಅದ್ರ ಬಗ್ಗೆ ಅಂತ. ಏನಪ್ಪ ನಿನಗೆ ಅಭಿಪ್ರಾಯ ಇಲ್ವಾ ಅಂತ ನಾನು ಕೇಳಿದ್ದೀನಿ. ನನ್ನ ಅಭಿಪ್ರಾಯಕ್ಕೂ ನಿನ್ನ ಅಭಿಪ್ರಾಯ, ನನ್ನ ಪರ್ಸನಲ್ ಅಭಿಪ್ರಾಯ ಇದೆ. ನಾನು ನನ್ನ ಅಭಿಪ್ರಾಯ ನಿನ್ ಮೇಲೆ ಯಾಕೆ ಹಾಕ್ಲಿ? ಅದನ್ನ ಕರೆಕ್ಟ್ ಅಲ್ವಾ? ಅಲ್ಲಲ್ಲ, ಕರೆಕ್ಟ್ ಹೇಳಿ. ಇಲ್ಲಿ ಬಂದ್ಬಿಟ್ರೆ ಮೋಸ್ಟ್ಲಿ ನನ್ನ ಪ್ರಕಾರ ಇಲ್ಲಿ ಬಂದ್ಬಿಟ್ರೆ ಅವನೇ ಚೇಂಜ್ ಆಗ್ಬೋದು. ಇಲ್ಲ ವೋಟರ್ಸ್ ಅವ್ನು ಚೇಂಜ್ ಆಗಕ್ ಬಿಡಲ್ಲ. ಎರಡೇ ದಾರಿ ಇರೋದು. ಆ ಎರಡು ದಾರಿ ಇಲ್ಲಿದೆ ಅಷ್ಟೇ. ಖಂಡಿತ ಜನಕ್ಕೆ ಶಕ್ತಿ ಇಲ್ಲ ಅಂತೀರಾ ನೀವು? ಅಲ್ಲ, ಒಂದು ಆಶ್ಚರ್ಯ ಅನ್ಸಿದ್ದು, ಇದು ಡೆಮಾಕ್ರೆಟಿಕ್ ದೇಶ ತಾನೆ? ಅಲ್ಲ, ಪ್ರಜಾಪ್ರಭುತ್ವ ದೇಶನ ಇದು ಇಲ್ವಾ ಹೇಳ್ಬಿಡಿ ಫಸ್ಟ್. ಅದು ಡೌಟ್ ಇದೆಯಾ ಯಾರಿಗಾರ? ಇವ್ರೆ ಡೌಟ್ ಇದೆಯಾ? ಇದು ಪ್ರಜಾಪ್ರಭುತ್ವ ತಾನೆ? ವೋಟಿಂಗ್ ಇದೆ ತಾನೆ? ಆದ್ರೂ ಒಂದು ವಿಚಿತ್ರ ಅಭಿಪ್ರಾಯ, ನೋಟಾಗಿ ಹಾಕ್ತಿವಿ ಸರ್ ಅಂತ. ಬಹಳ ಬುದ್ಧಿವಂತರು ನೋಟಾಗಿ ಹಾಕ್ತಿವಿ ಅಂತ. ನೋಟಾಗಿ ಹಾಕಿದ್ರೆ ಅಂದ್ರೆ ವರ್ಕೌಟ್ ಆಗಿರ ಹಾಕಿ. ನೋಟಾಗಿ ಏನ್ ಹೇಳಿ? ನೋಟಾಗಿ ಹಾಕಿದ್ರೆ ಮೋರ್ ದೆನ್ 50% ನೋಟಾಗಿ ವೋಟ್ ಬಿದ್ರೆ ಅಲ್ಲಿ ನಿಂತಿರೋರೆಲ್ಲ ಕೊಟ್ಟೋಗ್ಬಿಡ್ಬೇಕು. ಅರ್ಥ ಆಯ್ತಾ? ಅನರ್ಹರಾಗಬೇಕು. ಆಕ್ಚುಲಿ ಕರೆಕ್ಟ್ ಅಲ್ಲ ಇವರೇ? ಅದಿದೆಯಾ ಕಾನೂನಲ್ಲಿ? ಇಲ್ಲ ತಾನೆ? ಅವ್ ನೋಟಾಗಿ ಹಾಕಿ ಏನ್ ಪ್ರಯೋಜನ? ನೋಟಾಗಿ ಹಾಕ್ಬಿಟ್ಟು ಇಂಡೈರೆಕ್ಟ್ ನಾವೇನ್ ಹೇಳ್ತಿದೀವಿ ಅಂದ್ರೆ ನಮಗ್ ಡೆಮಾಕ್ರಸಿ ಬೇಡ ಅಂತಿದೀವಿ. ಅದು ಮಾಡ್ಕೊಬಾರ್ದು. ನಮಗ್ ರೈಟ್ಸ್ ಇರಬೇಕು ಜನಗಳಿಗೆ, ಅಲ್ವಾ? ಅದೇ ಕೇಳಿ, ಅದು ನಿಮ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದಾಯ್ತು. ನೆಕ್ಸ್ಟ್ ಮತ್ತಿನ್ನೂ ಎಲೆಕ್ಷನ್ ನಿಲ್ಬೇಕು, ಮತ್ತೆ ಬೇರೆಯವ್ರು ನಿಲ್ಬೇಕು. ಆ ಎಲ್ಲ ಕಾರಣಗಳಿಂದ ಅವರು ನೆಕ್ಸ್ಟ್ ಯಾರು ಬಂದಿರ್ತಾರೋ ಅವರೇ ಎಲಿಜಿಬಲ್ ಅಂತ ಮಾಡಿದ್ದಾರೆ. ಎಲ್ಲರೂ ಅನರ್ಹರಾಗಬೇಕು. ನನ್ನಬ್ದಿ ಎಬೋ ಅಂದ್ರೆ ಇವ್ ಯಾರು ಬೇಡ ಅಂತ. ಬಟ್ ಅದಿಲ್ಲ. ಯಾಕಂದ್ರೆ ಅದು ಆಗಲ್ಲ. ಬಿಕಾಸ್ ಆಫ್ ಪ್ರೆಸೆಂಟ್ ಸಿನಾರಿಯಲ್. ಅಲ್ಲೇ ಅವರೇ ನಿಮಗೆ ಚೆನ್ನಾಗಿ ಗೊತ್ತಿರೋದು ಹೇಳಿ. ನಾನು ಹೊರಟಿಲ್ಲಮ್ಮ, ಎಲ್ರು ಮಾಡ್ಬೋದು ಸೇರ್ಕೊಂಡ್ರಿ ಅಂತ ಹೇಳ್ತಿರೋದು. ನೀವು ಮಾಡ್ತೀರಾ ಅಂತ ನನಗೆ ನಂಬಿಕೆ ಇರೋದು. ನೀವು ನನ್ನ ಕೈಗೆ ತೋರಿಸ್ರೆ ನಾನು ನಿಮ್ ಕಡೆ ತೋರಿಸ್ತೀನಿ. ಓಕೆನಾ? ಅದ್ರ ಕ್ಲೈಮ್ಯಾಕ್ಸ್ ಅಲ್ಲಿ ಹಿಂಗೆ ತೋರಿಸಿರೋದು. ಅಲ್ಲ ನೋಡಿ, ಇಲ್ಲಿವಾಗ ಈ ಜಾಗ ಇದೆಯಲ್ಲ, ನಾನ್ ಬೇಕಾದ್ರೆ ನಿಲ್ಬೋದು. ಯಾಕೆ? ಇಲ್ಲ, ಇದು ಪಾರ್ಟಿ ಸಿಸ್ಟಮೇ ಅಲ್ಲ. ಈ ಜನಗಳು ಸೇರ್ತಾರೆ. ಅಲ್ಲ, ಅದು ಬಿಡಿ. ಇದನ್ನ ನಾನು ಹೇಳ್ತಾ ಇರೋದು. ಇದ್ರ ಬಗ್ಗೆ ಮಾತಾಡೋಣ ಆಮೇಲೆ. ನಾನ್ ನಿಲ್ಲೋದು ನನ್ನ ಪಾರ್ಟಿ, ಅದು ಸೆಕೆಂಡ್ರಿ. ಭಯ ಇದ್ದಿದ್ರೆ ಇಷ್ಟೆಲ್ಲ ಮಾಡ್ತಿದ್ನ ನಾನು. ಅಲ್ಲ, ಸ್ಪರ್ಧೆ ನನಗಾದಾಗ ನಾನು ಮಾಡ್ತೀನಿ. ನಾನು ಇಲ್ಲ ಅಂತ ಹೇಳಿಲ್ಲಲ್ಲ. ನೋಡೋಣ, ನನಗೂ ಆ ಟೈಮ್ ಸಿಗ್ಬೇಕು. ಕೇಳಿ ಒಂದ್ ನಿಮಿಷ, ನಾನು ಫ್ರೀ ಆಗ್ಬೇಕಲ್ವಾ? ವರ್ಕರ್ ತರ ವರ್ಕ್ ಮಾಡ್ಬೇಕಲ್ವಾ? ನಿಮ್ಮನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೇಕು, ನಿಮ್ಮ ಅಭಿಪ್ರಾಯ ತಗೊಬೇಕು. ನಾನು SOP ತರ ವರ್ಕ್ ಮಾಡ್ಬೇಕು. ಆ ಎಲಿಜಿಬಿಲಿಟಿ ನನಗಿದೆ. ನೋಡ್ಕೊಂಡು ನಾನು ಎಂಟರ್ ಆಗ್ತೀನಿ. ತಪ್ಪೇನಿಲ್ಲ. ಯಾರು ಬೇಕಾದ್ರೂ ಎಂಟರ್ ಆಗ್ಬೋದಿನಿ. ನೋಡಿ, ಇನ್ನೂ ಆ ನಾಯಕ ಪರವಶರಾಗಿರೋರು ನೀವು.
ತಗೊಳ್ಳಿ ಅಂತಾನೆ. ನೋಡಿ ಇಲ್ಲಿ ನೋಡಿ, ಕಿರೀಟ ಇನ್ನೊಂದ್ಸತಿ ಹಾಕ್ರಿ ಕಿರೀಟ. ಅದನ್ನ ತೆಗಿಬೇಡ್ರಿ ರೀ. ನೋಡಿ ಇಲ್ಲಿ ನೋಡಿ, ಇಲ್ಲಿ ಹೌದು. ನಾನು ಹಿಂದೆ ನಿಂತ್ಕೊಂತೀನಿ, ನೀವು ಗೆದ್ದಾಗ ನಾನು ಹಿಂದೆ ನಿಂತ್ಕೊಂತೀನಿ. ಹೇಳಿ, ಕೊನೆಯದಾಗಿ ಹೇಳ್ತೀನಿ. ನನಗಿಷ್ಟೇ ಕೇಳಿ, ಒಂದ್ ನಿಮಿಷ ನಾನು ಹೇಳೋದು ಇಷ್ಟೇ. ನಮಸ್ಕಾರ, ಹೇಳಿ ಗುರುವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.